ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಊಟಿ ಸೀರೀಸ್ ವ್ಲಾಗ್. ಸೊ ಇದು ನಮ್ಮ ಥರ್ಡ್ ಡೇ ಊಟಿಲಿ. ಸೊ ನಾವು ಊಟಿಲಿ ಸ್ಟೇ ಆಗಿದ್ದಂತ ಹೋಟೆಲ್ ಇದು ವಿನಸ್ ಕಾಟೇಜ್ ಅಂತ. ಸೊ ಫಸ್ಟ್ ನಾನು ವಿಡಿಯೋ ಮಾಡಬೇಕಿತ್ತು, ಶೂಟ್ ಮಾಡಿರ್ಲಿಲ್ಲ ವಿಡಿಯೋನ. ಹಾಗಾಗಿ ಇವತ್ತು ನಮ್ಮ ಲಾಸ್ಟ್ ಡೇ ಆಗಿರೋದ್ರಿಂದ ರೂಮ್ ನ ಚೆಕ್ಔಟ್ ಮಾಡ್ತಾ ಇದ್ವಿ. ಹಾಗೆ ಬೆಳಗ್ಗೆ ಟೈಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಹೋಟೆಲ್ ಇರುವಂತ ಏರಿಯಾ ಮತ್ತೆ ಸ್ಟ್ರೀಟು ನಂಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ಇದು ಗೌರ್ಮೆಂಟ್ ಹಾಸ್ಪಿಟಲ್ ಅಪೋಸಿಟೇ ಬರುತ್ತೆ, ವಿನಸ್ ಕಾಟೇಜ್ ಅಂತ. ನೀವು ಆನ್ಲೈನ್ ಅಲ್ಲಿ ಸರ್ಚ್ ಮಾಡಬಹುದು. ಆಲ್ಮೋಸ್ಟ್ ನಾವೆಲ್ಲ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿನೇ ರೂಮ್ಸ್ ನ ಬುಕ್ ಮಾಡಿದ್ದು. ಸೊ ಊಟಿ ಈ ತರ ಟೂರಿಸಂ ಪ್ಲೇಸಸ್ಗೆಲ್ಲ ನಾವು ವಿಸಿಟ್ ಮಾಡ್ತೀವಿ ಅಂತ ಅಂದಾಗ ಮೊದಲೇ ರೂಮ್ಸ್ ನ ಬುಕಿಂಗ್ ಮಾಡ್ಕೊಂಡು ಬರೋದು ತುಂಬಾನೇ ಒಳ್ಳೇದು. ಫ್ರೆಂಡ್ಸ್ ಜೊತೆ ಬ್ಯಾಚುಲರ್ಸ್ ಎಲ್ಲ ಬರ್ತೀವಿ ಅನ್ನೋದಾದ್ರೆ ಅಲ್ಲೇ ಹೋಗಿ ನೀವು ಸರ್ಚ್ ಮಾಡ್ಕೋಬಹುದು. ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ಫ್ಯಾಮಿಲಿ ಜೊತೆ ಬರ್ತೀವಿ ಅನ್ನೋದಾದ್ರೆ ಮೊದಲೇ ರೂಮ್ ನ ಬುಕ್ ಮಾಡ್ಕೊಳೋದು ತುಂಬಾನೇ ಒಳ್ಳೇದು. ರೂಮ್ಸ್ ಅಷ್ಟೊಂದು ಈಸಿಯಾಗಿ ಸಿಗೋದಿಲ್ಲ ನಮ್ಗೆ. ಸೊ ನೋಡಿ, ನಾನು ಮತ್ತೆ ಹಸ್ಬೆಂಡ್ ಇಬ್ರು ರೆಡಿ ಆಗಿದ್ದೀವಿ. ರೂಮ್ ಸ್ವಲ್ಪ ತುಂಬಾ ಮೆಸ್ಸಿ ಆಗಿದೆ. ಇನ್ನೇನು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೆ ನಾನು. ಸ್ಕಂದನು ಮಲಗಿದಾನೆ. ಸೊ ಹಾಗೆ ರೂಮ್ ಟೂರ್ ಮಾಡೋಣ, ನಿಮ್ಗೆ ತೋರ್ಸೋಣ ಅಂತ. ನಾನ್ ಕೂಡ ಸ್ನಾನ ಎಲ್ಲ ಮುಗಿಸ್ದೆ. ಇನ್ನು ಟೈಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದೊಡ್ಡದಾಗಿರುವಂತ ಮಿರರ್ ನ ಕೊಟ್ಟಿದ್ದಾರೆ. ಬೆಡ್ ಕೂಡ ತುಂಬಾನೇ ಚೆನ್ನಾಗಿತ್ತು. ತುಂಬಾ ಚಿಕ್ಕ ರೂಮೇ, ದೊಡ್ಡದಾಗಿರುವಂತದ್ದೇನಲ್ಲ. ಹಾಗೆ ಈ ರೂಮ್ಗೆ ಒಂದು ವಿಂಡೋ ಕೊಟ್ಟಿದ್ದಾರೆ. ಅಲ್ಲಿಂದ ವ್ಯೂ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಎಷ್ಟು ಫೋನ್ ಇದೆ. ಇಲ್ಲೊಂದು ಬಾಲ್ಕನಿ ಇರ್ಬೇಕಿತ್ತು, ಚೆನ್ನಾಗಿರ್ತಿತ್ತು. ಬೆಳಗ್ಗೆ ಎಷ್ಟು ಫಾಗ್ ಇದೆ. ಎಲ್ಲ ನೀಟಾಗಿದೆ, ಟಾಯ್ಲೆಟ್ ಎಲ್ಲ. ಇಲ್ಲೇನು ಕಾಣ್ತಾನೆ ಇಲ್ಲ. ಇವಾಗ ತಾನೇ ಸ್ನಾನ ಮುಗಿಸಿದ್ವಿ. ನಿದ್ದೆ ಆಯಿತು ಬಂಗಾರ, ನಿದ್ದೆ ಆಯಿತು. ಬೇಗ ಇದ್ಬಿಟ್ಟಿದ್ದಾರೆ ಸ್ಕಂದ. ಮತ್ತೆ ಮಲ್ಕೊಳ್ಳೋದು. ಆಯ್ ಶುಭ. ಬುಷಿ ಮಾಡ್ತೀರಿ? ಬೇಡ, ಬುಷಿ ಬೇಡ. ನಿಂಗೆ ರಾತ್ರಿನೇ ಬುಷಿ ಆಗಿದೆ ಅಲ್ಲ. ಮತ್ತೆ ಮಲ್ಕೊಳ್ಳೋದು. ಇನ್ನು ನಂಗೆ ನೋಡಿ, ಹೊಸ ಸ್ಲಿಪ್ಪರ್ ಹಾಕೊಂಡು ಕಾಲಲ್ಲಿ ಈ ರೀತಿ ಗಾಯಗಳಾಗ್ಬಿಟ್ಟಿದೆ. ಎರಡೂ ಕಾಲಲ್ಲೂ ನಡಿಲಿಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಡ್ರೆಸ್ಸಿಗೆ ಮ್ಯಾಚ್ ಆಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅದೇ ಸ್ಲಿಪ್ಪರ್ನ 2 ದಿನನೂ ಯೂಸ್ ಮಾಡಿದೆ. ಹಾಗಾಗಿ ಇನ್ನೂ ಸ್ವಲ್ಪ ಜಾಸ್ತಿನೇ ಆಯಿತು. ಇನ್ನು ಥರ್ಡ್ ಡೇ ಬೇಡವೇ ಬೇಡ ಅಂತ ಹೇಗಿದ್ರು ಒಂದು ಸ್ಪೇರ್ ನಾವು ತೊಗೊಂಡು ಹೋಗಿದ್ವಿ. ಸೊ ಅದಕ್ಕೆ ಬ್ಯಾಂಡೇಡ್ ಹಾಕೊಳ್ತಾ ಇದ್ದೀನಿ. ಹೊಸ ಸ್ಲಿಪ್ಪರ್ನ ವೇರ್ ಮಾಡಿದಾಗ ಈ ರೀತಿ ಗಾಯಗಳಾಗುತ್ತೆ ಅಂತ ಗೊತ್ತಿತ್ತು, ಬಟ್ ಇಷ್ಟೊಂದು ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಯಾವುದೇ ಹೊಸ ಸ್ಲಿಪ್ಪರ್ನ ನಾವು ವೇರ್ ಮಾಡೋಕ್ಕಿಂತ ಮುಂಚೆ ಹೋಲ್ ನೈಟ್ ಅದಕ್ಕೆ ವ್ಯಾಸ್ಲಿನ ಅಪ್ಲೈ ಮಾಡಿ ಇಟ್ಟು ನೆಕ್ಸ್ಟ್ ನಾವು ಅದನ್ನ ಯೂಸ್ ಮಾಡೋದ್ರಿಂದ ಈ ರೀತಿ ಯಾವುದೇ ಗಾಯಗಳಾಗೋದಿಲ್ವಂತೆ. ಸೊ ನಂಗೆ ಅದ್ರ ಬಗ್ಗೆ ಐಡಿಯಾನು ಇರಲಿಲ್ಲ. ಫಸ್ಟ್ ಟೈಮ್ ಈ ರೀತಿ ಆಗಿದ್ದು. ತುಂಬಾನೇ ಪೇನ್ ಆಗ್ತಾ ಇತ್ತು. ನಡಿಲಿಕ್ಕಂದ್ರೂ ಸಕ್ಕಾಬಡೆ ಕಷ್ಟ ಆಗ್ತಾ ಇತ್ತು. ನೋಡಿ, ಆಲ್ಮೋಸ್ಟ್ ರೆಡಿ ಆಗಿದ್ದೀವಿ ಎಲ್ಲರೂ ಕೂಡ. ಲಗೇಜ್ ಕೂಡ ಪ್ಯಾಕ್ ಆಯಿತು. ಇನ್ನೇನು ರೂಮ್ ಚೆಕ್ಔಟ್ ಮಾಡಬೇಕು. ಇವತ್ತಿನ ನಮ್ಮ ಔಟ್ಫಿಟ್ಟು, ಸೊ ಸೇಮ್ ಜಾಕೆಟೇ ವೇರ್ ಮಾಡಿದ್ದೀನಿ. ಬೇರೆ ಜಾಕೆಟ್ ಇತ್ತು, ಬಟ್ ಅದು ಸೂಟ್ ಆಗಲ್ಲ, ಇದನ್ನೇ ಹಾಕೋ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು ಹಸ್ಬೆಂಡು. ನಾನು ಸ್ವಲ್ಪ ಕುಳ್ಳಿ ಕಾಣಿಸ್ತೀನಿ. ಸ್ಲಿಪ್ಪರ್ ಬೇರೆ ಹಾಕೋತೀನಲ್ಲ ಅದಕ್ಕೆ. ಸೊ ಊಟಿಗೆ ಬಂದಾಗಿಂದ ನಾವು 3 days ಕೂಡ A to B ನಮ್ಮ ಬ್ರೇಕ್ಫಾಸ್ಟ್ ಊಟ ಎಲ್ಲ ಮಾಡ್ತಾ ಇದ್ವಿ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಪ್ಯೂರ್ ವೆಜಿಟೇರಿಯನ್. ಸೊ ಹಾಗಾಗಿ ನಾವೆಲ್ಲೂ ಬೇರೆ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋಗ್ಲೇ ಇಲ್ಲ. A to B ಇದೆ ಅಂತ ಗೊತ್ತಾದ ತಕ್ಷಣ ಅಲ್ಲೇ ಹೋಗಿ ನಮ್ಮ ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಮುಗಿಸ್ಕೊಳ್ತಾ ಇದ್ವಿ. ಇಲ್ಲಿ ಇವತ್ತಿನ ಬ್ರೇಕ್ಫಾಸ್ಟ್ ನ ಮುಗಿಸಿ ನಾವು ಹೋಗಿದ್ದು ನಮ್ಮ ಫಸ್ಟ್ ಡೆಸ್ಟಿನೇಷನ್ ದೊಡ್ಡಬೆಟ್ಟಗೆ. ಸೊ ಅರೌಂಡ್ ಒಂದು 9:30 ಆಗ್ತಾ ಇತ್ತು. ಕೈಯೆಲ್ಲ ಫುಲ್ ಶವರಿಂಗ್ ಆಗ್ತಾ ಇದೆ. ಊಟಿಗೆ ಬಂದು 3 days ಆದ್ರೂ ಕೂಡ ನಮ್ಗೆ ಅಷ್ಟೊಂದೇನು ಚಳಿ ಅಂತ ಅನಿಸ್ತಿರ್ಲಿಲ್ಲ. ಸುಮಾರು ಜನ ನಮಗೆ ಕೇಳ್ತಾ ಇದ್ರು, ಬ್ಯಾಂಗ್ಳೂರಲ್ಲೇ ಇಷ್ಟು ಚಳಿ ಇದೆ, ಇನ್ನು ಈ ಟೈಮಲ್ಲಿ ಊಟಿಗೆ ಹೋಗ್ತಾ ಇದ್ರು, ಅಲ್ಲಿ ಕ್ಲೈಮೇಟ್ ಹೇಗಿರುತ್ತೆ ಅಂತ. ಸೊ ಈ ಒಂದು ದೊಡ್ಡ ಬೆಟ್ಟದಲ್ಲಿ ಹೋದಾಗ ನಮ್ಗೆ ಎಷ್ಟು ಚಳಿ ಆಯ್ತು ಅಂತ ಅಂದ್ರೆ ಕ್ಯಾಪ್ಸು ಜಾಕೆಟ್ಸ್ ಎಲ್ಲ ವೇರ್ ಮಾಡ್ಕೊಂಡಿದ್ರು ಕೂಡ
ತುಂಬಾನೇ ಬಾಡಿ ಫುಲ್ಲು ಒಂಥರ ನಡುಗ್ತಾ ಇತ್ತು. ಹಾಗೆ ಸುಮಾರು ಜನಕ್ಕೆ ಗೊತ್ತಿರಲ್ಲ ಈ ಒಂದು ಪ್ಲೇಸ್ ಅಲ್ಲಿ ಇಷ್ಟೊಂದು ಚಳಿ ಇರುತ್ತೆ ಅಂತ ಹೇಳಿ. ಸೊ ಅಂತವ್ರಿಗೋಸ್ಕರ ಇಲ್ಲಿ ರೋಡಲ್ಲೆಲ್ಲ ಸ್ವೆಟರ್ಸು, ಕ್ಯಾಪ್ಸು, ಜಾಕೆಟ್ಸ್ ಅಂತೆಲ್ಲ ಸೇಲ್ ಮಾಡ್ತಿರ್ತಾರೆ. ಹೆಂಗಿದೆ ಚಳಿ? ಚಳಿ ಆಗ್ತಲ್ಲಮ್ಮ ನಿನಗೆ? ನಮ್ ಮಾತಾಡಕ್ಕೆ ಆಗ್ತಲ್ಲ. ಇಲ್ಲೂ ಕೂಡ ಎಂಟ್ರಿ ಟಿಕೆಟ್ ಇದೆ. ಪರ್ ಹೆಡ್ ಬಂದು 10 rupees. ಬಿಸ್ಕೆಟ್ ತಿನ್ನು ಬಂಗಾರ. ಬಿಸ್ಕೆಟ್ ನಡ್ತಿದ್ದಾನೆ. ಅಲ್ಲ ನಾನು ಜರ್ಗಿ ಹಾಕೊಂಡ್ಬಿಡ್ಬೇಕಿತ್ತು. ಫಾಗ್ ಹೆಂಗ್ ಪಾಸ್ ಆಗ್ತದೆ. ವಿಡಿಯೋದಲ್ಲಿ ನಿಮ್ಗೆ ನಾನು ಓವರ್ ಆಗಿ ಆಡ್ತಿದ್ದೀನಿ ಅಂತ ಅನ್ನಿಸ್ತಿರ್ಬೋದೇನೋ, ಬಟ್ ನಂಗೆ ಇಷ್ಟೊಂದು ಚಳಿ ತಡಿಯಕ್ ಆಗಲ್ಲ. ಮರ ಎಲ್ಲ ಹೇಗಲ್ಲ ಇಷ್ಟು ಗಳಿದೆ. ಚಳಿ 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 ಆಗ್ತಲ್ವಾ? ಅಲ್ಲಿ ಕೂಸ್ಬಿಟ್ಟು ಬಂದೆ. ಅಲ್ಲಿದೆ. ಸೊ ಆದಷ್ಟು ರಾ ವಿಡಿಯೋನ ಅಟ್ಯಾಚ್ ಮಾಡಿದ್ದೀನಿ, ಬಿಕಾಸ್ ಎಷ್ಟು ಚಳಿ ಇದೆ ಅಂತ ಗೊತ್ತಾಗ್ಲಿ ಅಂತ. ನೋಡ್ತಾ ಇದಲ್ವಾ, ಫುಲ್ ಮಂಜು ತುಂಬಿಕೊಂಡಿದೆ. ಅರೌಂಡ್ ಒಂದು 11 ಇಲ್ಲ 12 ಡಿಗ್ರಿ ಇತ್ತು ಅನ್ಸುತ್ತೆ ಆ ಒಂದು ಟೈಮ್ ಅಲ್ಲಿ. ಇನ್ನು ಈ ಒಂದು ಪ್ಲೇಸ್ ಗೆ ಎಂಟರ್ ಆದಾಗ ಸ್ಕಂದ ಫಸ್ಟ್ ನಾರ್ಮಲ್ ಆಗೇ ಇದ್ದ. ಹೋಗ್ತಾ ಹೋಗ್ತಾ ಅವನಿಗೆ ಚಳಿ ತಡಿಯಕ್ ಆಗ್ತಾ ಇರ್ಲಿಲ್ಲ. ಅದನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಗೊತ್ತಾಗದೆ ಅವ್ರ ಅಪ್ಪಂಗೆ ಪರ್ಚೋದು ಗಿಲ್ಲೋದು ಜೋರಾಗಿ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಫಸ್ಟ್ ಇಲ್ಲಿಂದ ನನ್ನ ಕರ್ಕೊಂಡು ಹೋಗಿ ಅನ್ನೋ ತರ ರಿಯಾಕ್ಟ್ ಮಾಡ್ತಾ ಇದ್ದ. ಈ ಒಂದು ಎಕ್ಸ್ಪೀರಿಯನ್ಸ್ ನ ನಾವು ಲೈಫ್ ಅಲ್ಲೇ ಮರೆಯಕ್ಕಾಗಲ್ಲ. ಊಟಿಲಿ ಅದು ಪರ್ಟಿಕ್ಯುಲರ್ ಆಗಿ ಈ ಒಂದು ಜಾಗದಲ್ಲಿ ಇಷ್ಟೊಂದು ಚಳಿ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಈ ಒಂದು ಚಳಿಲಿ ಬಿಸಿ ಬಿಸಿಯಾಗಿ ಕಾಫಿ, ಟೀ ಅಥವಾ ಬಜ್ಜಿ, ಬೋಂಡಾ ಏನಾದ್ರೂ ತಿನ್ಬೇಕು ಅಂತ ಅನ್ಸುತ್ತಲ್ವಾ. ಸೊ ಇಲ್ಲೇ ಚಿಕ್ಕದಾಗಿ ಒಂದು ಹೋಟೆಲ್ ಕೂಡ ಇದೆ. ಸೊ ಸ್ಕಂದ ಕೂಡ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ನಲ್ಲ, ಅವ್ನಿಗೆ ಏನಾದ್ರೂ ಬಿಸಿ ಬಿಸಿಯಾಗಿ ಹಾಲು ಕುಡ್ಸೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಹೋದ್ವಿ. ಇವತ್ತು ನಾನು ಹತ್ರ ನಗ್ತಾ ಇದ್ದೆ ಅಲ್ಲೋದಾಗ ಹೊಡಿತಾ ಇತ್ತಲ್ಲ ಪರಿಷ್ಠಾವನೆ ಅವನು ಮಗಕ್ಕಿಲ್ಲ. ದೊಡ್ಡ ಬೆಟ್ಟದಲ್ಲಿ ಒಂದ್ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ನೆಕ್ಸ್ಟ್ ನಾವು ಹೊರಟಿದ್ದು ಟೀ ಫ್ಯಾಕ್ಟ್ರಿ ಕಡೆಗೆ.
ಭಯ ಆಗುತ್ತೆ ನಡ್ಕೊಂಡು ಹೋಗೋಕ್ಕೆ. ಫುಲ್ ಫೋಕ್. ಈ ಒಂದು ಬ್ರಿಡ್ಜ್ನ ಹತ್ತಿ ಮೇಲೆ ಹೋದ್ರೆ ನಿಮಗೆ ಟೀ ಫ್ಯಾಕ್ಟ್ರಿ ಸಿಗುತ್ತೆ. ಮೇ ಬಿ ಇಲ್ಲಿ ಯಾವುದೇ ರೀತಿ ಎಂಟ್ರಿ ಫೀಸ್ ಇರಲಿಲ್ಲ ಅನ್ಸುತ್ತೆ. ನಮ್ಮ ದೇಶಕ್ಕೆ ಟೀ ಹೇಗೆ ಬಂತು, ಹಾಗೆ ಅದರ ಪ್ರೋಸೆಸಿಂಗ್ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಂಗೆ ಟೀ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಿಜವಾಗ್ಲೂ ಇಷ್ಟೊಂದೆಲ್ಲ ಪ್ರೋಸೆಸಿಂಗ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಹಾಗೆ ಈ ಒಂದು ಟೀ ಫ್ಯಾಕ್ಟ್ರಿಗೆ ಬಂದೋರ್ಗೆಲ್ಲ ಫ್ರೀ ಆಗಿ ಟೀನ ಕೊಡ್ತಾರೆ ಟೇಸ್ಟ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಸುಮಿತ್ರಾ ಅವರೇ. ಹಾಗೆ ಇಲ್ಲಿ ಹೊರಗಡೆ ಸ್ಟಾಲ್ಗಳು ಕೂಡ ಇರುತ್ತೆ. ವೆರೈಟಿ ಡಿಫ್ರೆಂಟ್ ಆಗಿರುವಂಥ ಟೀ ಪೌಡರ್ಗಳು ಇಲ್ಲಿ ನಿಮಗೆ ಸಿಗುತ್ತೆ. ಯಾಲಕ್ಕಿ ಟೀ ಪೌಡರು, ಮಸಾಲಾ ಟೀ ಪೌಡರು, ಚಾಕ್ಲೇಟ್ ಟೀ ಪೌಡರ್ ಅಂತ ಇನ್ನೂ ವೆರೈಟಿ ಆಗಿರುವಂಥ ಪೌಡರ್ಗಳು ನಿಮಗೆ ಸಿಗುತ್ತೆ ಇಲ್ಲಿ. ಸೊ ನಮಗೆ ಇಲ್ಲಿ ಟೇಸ್ಟ್ ಮಾಡಲಿಕ್ಕೆ ಅಂತ ಕೊಟ್ಟಿದ್ದು ಯಾಲಕ್ಕಿ ಟೀ ತುಂಬಾನೇ ಚೆನ್ನಾಗಿತ್ತು. ಸೊ ಹಾಗಾಗಿ ನಾವು ಯಾಲಕ್ಕಿ ಟೀ ಪೌಡರ್ನ ತಗೊಂಡ್ವಿ. ಹಾಗೆ ಇದೇ ಒಂದು ಸ್ಟಾಲ್ಗಳಲ್ಲಿ ನಿಮಗೆ ನೀಲಗಿರಿ ಎಣ್ಣೆ, ಆಲಿವ್ ಆಯಿಲು, ಸ್ಯಾಂಡಲ್ವುಡ್ ಆಯಿಲು, ಆಲ್ಮಂಡ್ ಆಯಿಲು ಅಂತ ಹೇಳ್ಬಿಟ್ಟು ಪ್ಯೂರ್ ಆಗಿರುವಂಥ ಎಣ್ಣೆಗಳು ನಿಮಗೆ ಸಿಗುತ್ತೆ. ಹಾಗೆ ಫೇಸ್ ಪ್ಯಾಕ್ಗಳು, ಹೇರ್ ಮಾಸ್ಕು, ಹೇರ್ ಆಯಿಲು, ಡಿಫ್ರೆಂಟ್ ಆಗಿರುವಂಥ ಬಾಡಿ ಲೋಷನ್ನು, ಇನ್ನು ಏನೇನೋ ಸ್ಕಿನ್ಗೆ ಸಂಬಂಧಪಟ್ಟಿರುವಂಥ ಐಟಮ್ಗಳೆಲ್ಲ ತುಂಬಾನೇ ಇತ್ತು. ನಾನು ಯಾವುದನ್ನು ಅಷ್ಟಾಗಿ ಪರ್ಚೇಸ್ ಮಾಡಲಿಲ್ಲ. ಇದೇ ಒಂದು ಫ್ಯಾಕ್ಟ್ರಿಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಕೂಡ ಇದೆ. ಚಾಕ್ಲೇಟ್ ಪ್ರೊಸೆಸಿಂಗ್ ಕೂಡ ಯಾವ ರೀತಿ ಇದೆ ಅನ್ನೋದನ್ನ ಇಲ್ಲಿ ನಿಮಗೆ ತೋರಿಸ್ತಾರೆ. ಹಾಗೆ ಕೆಲವೊಂದಷ್ಟು ಚಾಕ್ಲೇಟ್ಗಳು ಕೂಡ ಕೊಡ್ತಾರೆ ಟೇಸ್ಟ್ ಮಾಡಲಿಕ್ಕೆ ಅಂತ. ನೀವು ಟೇಸ್ಟ್ ಮಾಡಿ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ತಗೋಬಹುದು. ತುಂಬಾನೇ ಟೇಸ್ಟಿ ಆಗಿತ್ತು ಇಲ್ಲಿರುವಂಥ ಚಾಕ್ಲೇಟ್ಸ್ ಕೂಡ. ನಾನು ಯೂಶಲಿ ಡೈರಿ ಮಿಲ್ಕ್ ಬಿಟ್ಟು ಮತ್ತಿನ್ನು ಯಾವ ಚಾಕ್ಲೇಟ್ನು ಟೇಸ್ಟ್ ಮಾಡೋದೇ ಇಲ್ಲ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಕ್ವಾಂಟಿಟಿಲಿ ತಗೊಂಡ್ವಿ ನಾವು ಚಾಕ್ಲೇಟ್ಸ್ನ. ಆಮಂಡ್ 100 ಕೊಡಿ. ನಿಂಗೇನ್ ಬೇಕು ಬಂಗಾರ? ಊಟಿಲಿ ಒಳ್ಳೆ ಕ್ವಾಲಿಟಿ ಸ್ವೆಟರ್ಸು, ಜಾಕೆಟ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಬೆಲೆಗೆ ಸಿಗುತ್ತೆ. ಸೊ ಆ ಒಂದು ಶಾಪ್ ಕೂಡ ಇದೇ ಒಂದು ಫ್ಯಾಕ್ಟ್ರಿಲೇ ಇತ್ತು. ಸೊ ನಾನು ನೋಡೋಣ ಅಂತ ನೋಡಿದೆ, ಬಟ್ ನಂಗೆ ಅಷ್ಟೊಂದೇನೋ ಬೇಕಾಗಿರಲಿಲ್ಲ. ಇನ್ನು ಲೆದರ್ ಬ್ಯಾಗ್ಸ್ಗಳು ಕೂಡ ಇಟ್ಟಿದ್ರು. ಸುಮ್ಮನೆ ಹಾಗೆ ಒಂದು ವಿಡಿಯೋ ತೊಗೊಂಡೆ ಅಷ್ಟೇ. ಹಾಗೆ ಇಲ್ಲಿ ಹೊರಗಡೆ ಬಂದ್ವಿ. ಈ ರೀತಿ ಪೇಯ್ಡ್ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು. ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇದ್ದೀವಿ ನಿಂತ್ಕೊಂಡು. ನನಗೆ ಈ ರೀತಿ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದು ಬೋಟ್ ಹೌಸ್ ಕಡೆಗೆ. ಮಳೆ ಬರ್ತಾ ಇದೆ. ಅಲಸ್ಕಂದ ಹಾಯ್ ಮಾಡು ಬಬ್ಬು, ಹಾಯ್ ಸೇ ಹಾಯ್. ಇಲ್ಲಿ ಹೋಗೋಷ್ಟರಲ್ಲಾಗಲೇ ಲೈಟ್ ಆಗಿ ಮಳೆ ಬರ್ತಾ ಇತ್ತು. ಸದ್ಯ ಊಟಿಲಿ ನಾವು 3 days ಇದ್ರೂ ಕೂಡ ನಮಗೆ 2 days ಮಳೆಯಿಂದ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ. ಇನ್ನು ಇವತ್ತು ಕೂಡ ನಮ್ಗೆ ಅಷ್ಟೊಂದೇನು ತೊಂದರೆ ಅನ್ನಿಸ್ಲಿಲ್ಲ. ಇಲ್ಲೂ ಕೂಡ ಎಂಟ್ರಿ ಫೀಸ್ ಇರುತ್ತೆ. ಹಾಗೆ ನೀವು ಬೋಟ್ ರೈಡಿಂಗ್ ಹೋಗ್ತೀವಿ ಅನ್ನೋದಾದ್ರೆ ಬೇರೆ ಕಡೆ ಎಲ್ಲ ಪರ್ ಹೆಡ್ ಇಷ್ಟು ಪ್ರೈಸ್ ಅಂತ ಇಟ್ಟಿರ್ತಾರಲ್ವಾ, ಇಲ್ಲಿ ಹಾಗಲ್ಲ. 2 ಸೀಟರು, 4 ಸೀಟರ್, 6 ಸೀಟರ್ಸ್ಗೆ ಅಂತ ಡಿಫ್ರೆಂಟ್ ಆಗಿರುವಂತ ಪ್ರೈಸ್ ಇರುತ್ತೆ. ನೀವು ಎಷ್ಟು ಜನ ಇದ್ದೀರಾ ಅಂತ ನೋಡ್ಕೊಂಡ್ಬಿಟ್ಟು ನಿಮಗೆ ಸೂಟ್ ಆಗುವಂತ ಬೋಟ್ನ ನೀವು ತಗೋಬಹುದು. ಸೊ ನಾವು 6 ಸೀಟರ್ಸ್ ಬೋಟ್ನ ತಗೊಂಡಿದ್ದು. ಮೇ ಬಿ 800 ಏನೋ ಕೊಟ್ವಿ ಅಂತ ಅನ್ಸುತ್ತೆ. ಹಾಫ್ ಅನ್ ಅವರ್ ನಿಮ್ಗೆ ಬೋಟಲ್ಲಿ ರೈಡ್ ಮಾಡಿಸ್ತಾರೆ. ಹಾಗೆ ಇದು ಸ್ಕಂದನ ಫಸ್ಟ್ ಬೋಟ್ ರೈಡು. ಅವನು ಕೂಡ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ದ, ಜೋರಾಗಿ ಕಿರ್ಚ್ತಾ ಇದ್ದ. ಸ್ಕಂದ ಫೋನ್ ಸ್ಕಂದ
ನೀವು ನಿಜವಾಗ್ಲೂ ಬಿಟ್ಟು ಹೋಗ್ತೀರಾ ಅಂತ ಭಯನಾ? ಯಾಕೆ ಸುಮಿತ್ರವ್ರೆ ಕಣ್ಬಿಡಿ. ಅವ್ರು ಮುಂದೆ ಕೂರಿಸಿದ್ದು ಅದಕ್ಕೆ ಭಯ. ಕಣ್ಣಲ್ಲಿ ಹೋಗಂಗಿಲ್ಲ. ಖುಷಿ ಬಂಗಾರ ಖುಷಿ. ಬಬ್ಬು ಸೂಪರ್. ಖುಷಿ ಅಲ್ಲ ಬಬ್ಬು? ಇಲ್ಲಿ ನೋಡಿ, ಇವ್ನು ನೋಡ್ಬಿಟ್ಟು ನೋಡಿ, ಇಲ್ಲಿ ನೋಡಿ. ನೋಡಿ ನನ್ನ ಮಗ ಎಷ್ಟು ಖುಷಿ ಆಗಿದ್ದಾನೆ. ತುಂಬಾನೇ ದೊಡ್ಡದಾಗಿರೋಂಥ ಲೇಕು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನೋಡ್ತಾ ಇದಾರಲ್ಲ, ನೀರ್ ಕೂಡ ಗ್ರೀನ್ ಆಗಿದೆ. ಸ್ಕಂದ ಕೂಡ ಯಾವ್ದಕ್ಕೂ ಭಯ ಪಡ್ತಾ ಇರ್ಲಿಲ್ಲ, ಅವನು ಕೂಡ ಆರಾಮಾಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದ. ಸೊ ನಾನು ಈ ರೀತಿ ಎದ್ ನಿಂತ್ಕೊಂಡು ವಿಡಿಯೋ ಮಾಡ್ಬೋದಾ ಅಂತ ಅವ್ರ ಪರ್ಮಿಷನ್ ಕೇಳ್ಬಿಟ್ಟೆ ಮಾಡ್ಕೊಂಡೆ. ಹಸ್ಬೆಂಡ್ ಹೇಳ್ತಾ ಇದ್ರು, ಬೇಡ ಮೊಬೈಲ್ ಏನಾರ ಮಾಡ್ಕೋತೀಯ, ಬೀಳ್ಸ್ಬಿಡ್ತೀಯ ನೀನು, ಹುಷಾರಾಗಿ ಮಾಡ್ಕೋ ವಿಡಿಯೋನ ಅಂತ. ಈ ಒಂದು ಬೋಟ್ ರೈಡ್ ಮುಗಿಸಿ ನೆಕ್ಸ್ಟ್ ನಾವು ಹೋಗಿದ್ದು ಇವತ್ತಿನ ನಮ್ಮ ಲಾಸ್ಟ್ ಡೆಸ್ಟಿನೇಷನ್ ಥ್ರೆಡ್ ಗಾರ್ಡನ್ಗೆ. ಎಕ್ಸಾಕ್ಟ್ ಆಗಿ ಬೋಟ್ ಹೌಸ್ ಆಪೋಸಿಟ್ ಇದೆ ಈ ಒಂದು ಥ್ರೆಡ್ ಗಾರ್ಡನ್. ಇಲ್ಲೂ ಕೂಡ ಎಂಟ್ರಿ ಫೀಸ್ ಇದೆ. ಅಡಲ್ಟ್ಗೆ 30, ಚಿಲ್ಡ್ರನ್ಗೆ ಬಂದು 20 ರೂಪೀಸು. ದಾರದಲ್ಲೇ ಮಾಡಿರೋದು ಸರ್. ಓಕೆ ಎಲ್ಲ ಗಿಡ ತಾವರನ್ನೆಲ್ಲ ದಾರದಲ್ಲೇ ಮಾಡಿರೋದು. ಓಕೆ 6 ಕೋಟಿ ಮೀಟರ್ ನೂರು ಯೂಸ್ ಮಾಡಿ ಆಯುರ್ವೇದಿಕ್ ಟ್ರೈನಿಂಗ್ ಕೊಟ್ಟು 12 ಡೋಸ್ ಮಾಡಿದ ಗಾರ್ಡನ್ ಸರ್. ಸುಜಿಯೋ ಮಿಷಿನು ಏನಿಲ್ಲ, ಕೈಯಲ್ಲೇ ಮಾಡಿರೋದು. ಕಲರು ಪೇಂಟಿಂಗ್ ಏನಿಲ್ಲ, ಕಲರ್ ನೂಲು, ಕಲರ್ ಥ್ರೆಡ್ ಅಲ್ಲ. ಕಲರ್ ಓಕೆ 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 ನಿಮ್ಗೆ ಹೆಂಗ್ ಬರುತ್ತೆ ಹಂಗೆ ಹೇಳಿ. ಇಲ್ಲ ಹಿಂದಿ ಬಂದ್ರೆ ಹಿಂದಿನಲ್ಲಿ ಹೇಳಿ. ಪರವಾಗಿಲ್ಲ ಹೇಳಿ. ಓಕೆ ಓಕೆ ಹಾ. ಇದು ಅಗತ್ಯ ಕ್ಯಾನ್ವಾಸ್ ಮೆಟೀರಿಯಲ್. ಇಲ್ಲಿ ಒಬ್ರು ಗೈಡ್ ಬಂದು ನಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಈ ಒಂದು ಗಾರ್ಡನ್ ರೆಡಿ ಆಗ್ಲಿಕ್ಕೆ ಅಪ್ರಾಕ್ಸ್ ಆಗಿ 6 ಕೋಟಿ ಮೀಟರ್ ಅಷ್ಟು ಸಿಲ್ಕ್ ಥ್ರೆಡ್ ನ ಯೂಸ್ ಮಾಡ್ಕೊಂಡಿದ್ದಾರೆ. ಹಾಗೆ 500 ಜನಕ್ಕೆ ಟ್ರೈನಿಂಗ್ ಕೊಟ್ಟು ಈ ಒಂದು ಗಾರ್ಡನ್ ಅಲ್ಲಿರುವಂತಹ ಫ್ಲವರ್ಸು ಪ್ಲ್ಯಾಂಟ್ಸ್ನೆಲ್ಲ ರೆಡಿ ಮಾಡಿಸಿದಾರಂತೆ. ಸೊ ನಿಜವಾಗ್ಲೂ ಡೈರೆಕ್ಟಾಗಿ ಹೋಗಿ ನೋಡಿದರೆ ಇದನ್ನು ಯಾರೋ ಆರ್ಟಿಫಿಷಿಯಲ್ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಟಚ್ ಮಾಡಿದಾಗ ಮಾತ್ರನೇ ನಮಗೆ ಗೊತ್ತಾಗುತ್ತೆ ಇದು ಆರ್ಟಿಫಿಷಿಯಲ್ ಫ್ಲವರ್ ಅಂತ. ಹಾಗೆ ಈ ರೀತಿಯಾಗಿರುವಂಥ ಸಿಲ್ಕ್ ಥ್ರೆಡ್ ಗಾರ್ಡನ್ ಇಡೀ ವರ್ಲ್ಡಲ್ಲೇ ಎಲ್ಲೂ ಇಲ್ವಂತೆ, ಈ ಒಂದು ಊಟಿಲೇ ಇರೋದು ಅಂತ ಹೇಳ್ತಾ ಇದ್ರು. ಈ ರೀತಿಯಾಗಿರುವಂಥ ಸಿಲ್ಕ್ ಥ್ರೆಡ್ ಫ್ಲವರ್ಸು ಪ್ಲ್ಯಾಂಟ್ಸ್ನ ಮಾಡಲಿಕ್ಕೆ ಯಾವುದೇ ರೀತಿಯ ಮಷಿನ್ ಆಗಿರ್ಬೋದು ಅಥವಾ ನೀಡಲ್ನ ಯೂಸ್ ಮಾಡಿಲ್ವಂತೆ, ಎಲ್ಲ ಹ್ಯಾಂಡ್ ಮೇಡೆ. ಊಟಿಗೆ ಹೋದಾಗ ಈ ಒಂದು ಸಿಲ್ಕ್ ಥ್ರೆಡ್ ಗಾರ್ಡನ್ಗೆ ಮಸ್ಟ್ ವಿಸಿಟ್ ಮಾಡಿ ಅಂತಾನೆ ಹೇಳ್ತೀನಿ. ಕುಕ್ಸ್ ಕಾಂಫ್ಲವರ್ ಹೌದು, ಫುಲ್ಲು ರಿಯಲ್ ಅಂತಾನೆ ಅನ್ಸುತ್ತೆ. ಅದು ಸಿಲ್ಕ್ ಥ್ರೆಡಲ್ಲಿ ಮಾಡಿರೋದಂತ ಗೊತ್ತಾಗ್ತಾನೆ ಇಲ್ಲ ಸ್ವಲ್ಪನೂ. ಲುಪಿನ್ ಫ್ಲವರ್ ಸಿ ಗೊತ್ತಾಗುತ್ತೆ, ಹತ್ತಿರದಿಂದ ನೋಡಿದರೆ ಮಾತ್ರನೇ ಗೊತ್ತಾಗುತ್ತೆ ಸಿಲ್ಕ್ ಥ್ರೆಡಲ್ಲಿ ಮಾಡಿರೋದು ಅಂತ. ಆಚೆ ಕಡೆ ಸೇಲಿ ಕೂಡ ಇಟ್ಟಿರ್ತಾರೆ ಈ ರೀತಿ ಸಿಲ್ಕ್ ಥ್ರೆಡಲ್ಲಿ ಮಾಡಿರುವಂಥ ಫ್ಲವರ್ಸ್ನ. ನಿಮ್ಗೆ ಬೇಕು ಅಂತ ಅನಿಸಿದಲ್ಲಿ ಪರ್ಚೇಸ್ ಮಾಡ್ಬೋದು. ನಿಜವಾಗ್ಲೂ ಈ ಒಂದು ವರ್ಕ್ಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು, ಅಷ್ಟು ನೀಟ್ ವರ್ಕ್ ಇದೆ. ಸೊ ಸ್ವಲ್ಪ ಬೆಲೆ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು, ನಾನು ಯಾವುದನ್ನು ಪರ್ಚೇಸ್ ಮಾಡಲಿಲ್ಲ. ಸೊ ಇದಿಷ್ಟು ನೋಡೋ ಅಷ್ಟರಲ್ಲಿ ಮಧ್ಯಾಹ್ನ 1 o'clock ಆಗ್ತಾ ಇತ್ತು. ಇನ್ನು ಬ್ಯಾಂಗ್ಳೂರ್ ಕಡೆ ಹೊರಡಬೇಕು. ತುಂಬಾ ಬೇಜಾರಾಗ್ತಾ ಇತ್ತು, ಬಿಕಾಸ್ 3 days ಹೇಗೋಯ್ತು ಅಂತಲೇ ಗೊತ್ತಿಲ್ಲ ನಮಗೆ. ತುಂಬ ಲಾಂಗ್ ಗ್ಯಾಪ್ ಆಗಿತ್ತು ಈ ರೀತಿ ಹೋಗಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಈ ಒಂದು ಟ್ರಿಪ್ನ ನಾವು. ಸೊ ನೀವು ನೋಡಿರ್ತೀರ ನನ್ನ ವ್ಲಾಗಲ್ಲಿ. ಆನ್ ದಿ ವೇ ಹೋಗುವಾಗ ನಾವು ಮತ್ತೆ ಮುದುಮಲೆ ಫಾರೆಸ್ಟ್ ಮೇಲೆ ಹೋದ್ವಿ. ಹೋಗುವಾಗ ಮತ್ತಷ್ಟು ಕಾಡು ಪ್ರಾಣಿಗಳನ್ನು ನೋಡಿದ್ವಿ, ತುಂಬಾ ಖುಷಿ ಆಯಿತು. ಕಷ್ಟ ಹೋಗು ಕಿರಿಸ್ತಾನೆ ಬರುತ್ತೆ ಕಮ್ಮ. ಹೋಗಿ ಹೋಗಪ್ಪ ನೀನು ಸಾಕು. ಯಾಕಂದ್ರೆ ಕೇಳಿಸ್ಬಿಡ ಆನೆ ಬರುತ್ತೆ ನೋಡಲ್ಲ ಲೈವಲ್ಲಿ ನೋಡ. ನೀವು ಬಂತು ಆನೆ ಬಂತು, ನೀವು ಹೋಗಪ್ಪ ನೀನು ಆನೆ ನೋಡಪ್ಪ ಫೈನಲಿ ಕಡಿಮೆ ರೋಡಿಗೆ ಬರ್ತಾ ಇದೆ. ಬೇಗ ಹೋಗಿ ರೋಡಿಗೆ ಬರ್ತಾ ಇದೆ. ಬರ್ತದೆ ಹೋಗಿ 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 ನೋಡಿ ಇಲ್ಲಿ ಏನು ಹೆಂಗಿದೆ ನೋಡಿ, ಸಖತ್ತಾಗಿದೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಊಟಿಲಿ ನಮ್ಮ ಲಾಸ್ಟ್ ಡೇ ಈ ರೀತಿಯಾಗಿತ್ತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.